ಸರ್ಕಾರ ಈ ಬಾರಿ ಜನಪರ ಬಜೆಟ್ ಅನ್ನ ಹಿಡಿದು ಈ ಬಜೆಟ್ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಎಸ್ಸಿ, ಎಸ್ಟಿ, ಒಬಿಸಿ ವರ್ಗಕ್ಕೆ ಅನುಕೂಲವಾಗುವಂತಹ ಬಜೆಟ್ ನೀಡಿರುವುದು ಸಂತೋಷದ ವಿಚಾರ ಅಂತ ಶಾಸಕ ಎಸ್ಆರ್ ಶ್ರೀನಿವಾಸ್ ಅಭಿಪ್ರಾಯವನ್ನು ಪಟ್ಟರು. ತಾಲೂಕಿನ ಕಸಬಾ ಹೋಬಳಿಯ ಎಸ್ ಕೊಡಗಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ ಕೊಡಗಿಹಳ್ಳಿ ಪಾಳ್ಯ, ಹೊಸಪಾಳ್ಯ, ಚಿಕ್ಕೋನಹಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಸುಮಾರು 290 ಲಕ್ಷದ ರಸ್ತೆ ಅಭಿವೃದ್ಧಿ, ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು. ಅಲ್ಲದೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಹಂತ ಹಂತವಾಗಿ ರಸ್ತೆ ಕಾಮಗಾರಿ ನಡೀತಾ ಇದ್ದು, ಇನ್ನು ಸುಮಾರು 100 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನ ನೀಡಬೇಕಿದೆ. ಎಲ್ಲ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಪ್ರಾರಂಭ ಮಾಡಲಾಗುವುದು. ಈ ಬಾರಿಯ ಬಜೆಟ್ನಲ್ಲಿ ತುಮಕೂರು ಜಿಲ್ಲೆಯ ಎಲ್ಲ ಶಾಸಕರು ಸಭೆ ನಡೆಸಿ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮುಖ್ಯಮಂತ್ರಿ ಅನುದಾನ ನೀಡುವ ಬಗ್ಗೆ ಮನವಿಯನ್ನ ಮಾಡಲಾಗಿತ್ತು. ಅದನ್ನ ಮುಂದಿನ ಬಜೆಟ್ನಲ್ಲಿ ನೀಡುವಂತಹ ಭರವಸೆ ಕೂಡ ಇದೆ ಅಂತ ಹೇಳಿ ತಿಳಿಸಿದ್ರು. ಹೋಗಿ ನೋಡ್ಕೊಂಬಂದು ಬರಿಬೇಕು. ವಸತಿ ಯೋಜನೆ ಈ ವರ್ಷ ಅನುಷ್ಠಾನ ಆಗ್ಬೋದು ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಬರಲ್ಲ. ಹಾಸನ ಸರ್ಕಾರದಾಗ 5 ವರ್ಷ ಒಂದು ಮನೆ ಕೊಟ್ಟಿಲ್ಲ. ಈ ವರ್ಷ ನಾವು 2.5 ವರ್ಷ ಐತೆ. ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ನಾವು ಮನೆ ಕೊಟ್ಟಿಲ್ಲ. ಇದರಿಂದ ಭಾರಿ ಮನೆಗಳಿಗೆ ಬೇಡಿಕೆ ಇದೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಹಾಲಿನ ಪ್ರೋತ್ಸಾಹಧನ ಹೆಚ್ಚಳ ಮಾಡ್ತೀವಿ 7 ರೂಪಾಯಿ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಯಾರು ಹೇಳಿದ್ರು? ಸಿದ್ದರಾಮಯ್ಯ ಅವರೇ ಹೇಳಿದ್ರು. ಸಿದ್ದರಾಮಯ್ಯ ಹೇಳಿಲ್ಲ, ವೆಂಕಟೇಶ್ ಅವರು ಅಧ್ಯಕ್ಷರು ಹೇಳಿದರು. ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಹೇಳಿಲ್ಲ. ಇವರು ವೆಂಕಟೇಶ್ ಅಧ್ಯಕ್ಷರು ಹೇಳಿದರು. ಅಧ್ಯಕ್ಷವಾಗಿ ಅವರು ಮೆಮೊರಾಂಡಮ್ ಕೊಟ್ಟಿರ್ತಾರೆ ಏನೋ ಗೊತ್ತಿಲ್ಲ. ಸರ್ಕಾರ ಈಗಾಗಲೇ 5 ರೂಪಾಯಿ ಕೊಡ್ತಾ ಇದೆ. ಸರ್, ಇದು ತಾಲೂಕಿನಲ್ಲಿನ ರಸ್ತೆ ಕಾಮಗಾರಿ ಬಾಕಿ ಇನ್ನೂ ನಮ್ಮದು ಒಂದು 50ರಿಂದ 3 ಕೋಟಿ ರೂಪಾಯಿ ಕಾಮಗಾರಿ ಬ್ಯಾಲೆನ್ಸ್ ಇದೆ. ನಾವು ಪೂಜೆ ಮಾಡಬೇಕು. ಪೂಜೆ ಮಾಡೋಕ್ಕೆ ಒತ್ತಾಯ ಮಾಡ್ತಾವ್ರೆ. ಇದು ಅತಿ ಬೇಗ ಶೀಘ್ರ ಪೂಜೆ ಮಾಡಿ ಎಲ್ಲ ಶುರು ಮಾಡಿಸ್ತೀವಿ. ಮೇಲೆ ರಸ್ತೆ ಬಿಡಿಸ್ಕೊಡ್ತೀವಿ ನಾವು ರೈತರಿಗೆ ಹೇಳಿ ಅಂತ ಹೇಳಿದ್ದೀವಿ. ಮುಂದಿನ ಬಜೆಟಲ್ಲಿ ಸೇರಿಸ್ತಕ್ಕಂಥದ್ದು ಸರ್. ಎಲ್ಲ ಪತ್ರಕರ್ತರಿಗೆ ಅಧಿಕೃತ ಪತ್ರಕರ್ತರು ಯಾರು ಅವರೆಲ್ಲರಿಗೂ ಕೂಡ ಬಸ್ ಪಾಸ್ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಲ್ಲ. ಆ ಥರ ಏನಿಲ್ಲ ಅಂದರೆ ಮಂತ್ಲಿ ಏನೋ ಸ್ಯಾಲ್ರಿ ಬರ್ತಾ ಇರಬೇಕು, ಆ ಥರ ಇದೆ. ಎಲ್ಲ ಅದು ಅವ್ರವ್ರ ಅಡ್ಜಸ್ಟ್ಮೆಂಟ್ ಇರ್ತದೆ. ಏನೋ ಮಾಡ್ಕೊಂಡಿರ್ತಾರೆ. ಪತ್ರಕರ್ತರು ನಿಮ್ಗೆ ಏನಾಯ್ತು ಗೊತ್ತಿಲ್ಲ. ನೀವು ಯಾರು ಪತ್ರಕರ್ತರು ಅಲ್ಲಿದ್ರು ಅಲ್ಲ. ಸರಿ, ಬಜೆಟಲ್ಲೂ ಸಹ ಇಲ್ಲ. ಅಲ್ಲ ಬಜೆಟಲ್ಲೂ ಸಹ ಅದು ಪತ್ರಕರ್ತರದೊಂದು ಏನಾರು ಇದ್ರೆ ಕೊಟ್ಬಿಟ್ರೆ ನಮಗೂ ಒಳ್ಳೇದಾಗುತ್ತೆ. ಅಲ್ಲ, ಬಜೆಟಲ್ಲೂ ಇದ್ರ ನಮ್ಮ ಇದು ವಾರ್ತಾ ಇಲಾಖೆಗೂ ಈ ಸರಿ ಯಾವುದೋ ಅಂತ ಏನಿಲ್ಲ. ಬರೀ ಸಿನಿಮಾದವ್ರು ಬಿಟ್ಟು ಕೊಟ್ಟಿರ್ತಾರೆ. ನಿಮ್ಮದು ಆನ್ಗೋಯಿಂಗ್ ಇದ್ದೇ ಇರುತ್ತಲ್ಲ, ಅದೇನು ನಿಮ್ಮದು ಸ್ಟಾಪ್ ಮಾಡಿಲ್ವಲ್ಲ. ಹಿಂದೆಲ್ಲ ನಿಮಗೆ ಫ್ರೀ ಬಸ್ ಪಾಸ್ ಕೊಡ್ತಕ್ಕಂಥದ್ದು ಬೇರೆಲ್ಲ ಹೋದ ಸರಿ ಎಲ್ಲ ಕೊಟ್ಟಿರಲ್ಲ. ಅದಕ್ಕೆ ಈ ಸರಿ ಕೈ ಬಿಟ್ಟಿರ್ತಾರೆ. ಸಾಕು, ನಿಮಗೆ ಜಾಸ್ತಿ ಆಗೈತೆ. ಎಲ್ಲ ಇಲ್ವೇ ಅಲ್ಲ. ಆ ಥರ ಏನೂ ಆಗಲ್ಲ. ಡಾಕ್ಯುಮೆಂಟ್ಸ್ ಸರಿಯಾಗಿದ್ದರೆ ಆಗ್ತವೆ. ಡಾಕ್ಯುಮೆಂಟ್ಸ್ ಸರಿಯಾಗಿಲ್ಲ ಅಂತಂದರೆ ಆಗಲ್ಲ. ಈಗ ಮೊದಲಂಗೆ ಹ್ಯಾಂಡ್ ವರ್ಕ್ ಏನೂ ಇಲ್ಲ. ಎಲ್ಲ ಕಂಪ್ಯೂಟರ್ ವರ್ಕ್ ಇರೋದ್ರಿಂದ ಲೇಟ್ ಆದೇ ಆಗುತ್ತೆ. ಎಲ್ಲ ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಕೊಡಬೇಕು. ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂದ್ರೆ ಈಸೊತ್ತಾಗಲ್ಲ. ಡಾಕ್ಯುಮೆಂಟ್ಸ್ ಕೊಟ್ಟರು ಕೂಡ ಎಲ್ಲ ಒಂದು ಕಡೆ ಅಲ್ದಾಡ್ಸಂತ ಕೆಲಸ ಬರಲ್ಲ. ನಿಮ್ಗೆ ಹೆಂಗಾಯ್ತು ಗೊತ್ತಾ? ನೀನು ಫಸ್ಟ್ ಕೊಟ್ಟಿರ್ತೀಯ ಅಂದರೆ ನಿಮ್ಗೆ ಇಶ್ಯೂ ಮಾಡಿದರೆ ಇನ್ನೊಬ್ರಿಗೆ ಹೋಗೋದು. ನಾವು ಇದು ನಾನು ನೀನು ಸೇರ್ಕೊಂಡು ಮಾಡೋದಲ್ಲ. ಅದು ಕಂಪ್ಯೂಟರ್ ತಗೊಳೋದು. ಕಂಪ್ಯೂಟರ್ ನೀನು ಫಸ್ಟ್ ಫೀಡ್ ಮಾಡಿದ್ಯಾ ಅಂದರೆ ನಿಂದು ಆದಮೇಲೆ ನಾವು ಇನ್ನೊಂದು ಮಾಡೋಕ್ಕಾಗೋದು. ನಿಂದು ಆಗಲಿಲ್ಲ ಅಂದ್ರೆ ನಾವು ಯಾವ ಮಾಡೋಕ್ಕಾಗಲ್ಲ. ಆ ಥರ ಸಿಸ್ಟಮು ಒಳ್ಳೆ ಸಿಸ್ಟಮ್. ಓಕೆ ಸರ್. ಹೊಸಪಾಳ್ಯಕ್ಕೆ ಮಾತಾಡ್ಬೇಕು. ಅಲ್ಲೊಂದು ಕೊಡಗಳ್ಳಿ ಪಾಳ್ಯದಲ್ಲಿ ಅಲ್ಲಿ 90 ಲಕ್ಷ ಹಾಕಿ ಕೊಡಗಳ್ಳಿ ಪಾಳ್ಯ ಪೂರ ಕಾಂಕ್ರೀಟ್ ಮಾಡೋಂಗೆ ಹಾಕಿದ್ವಿ. ಮತ್ತು ಇನ್ನೊಂದು ತಿಗಡು ಪಾಳ್ಯ ಚಿಕ್ಕನಹಳ್ಳಿಯಲ್ಲಿ ಅದೊಂದು 25 ಲಕ್ಷ ಹಾಕಿದ್ವಿ. ಇವೆಲ್ಲ ಇವತ್ತು ಕಾಂಕ್ರೀಟ್ ರಸ್ತೆ ಮಾಡಿಸ್ತಾರೆ. ಅಲ್ಲ, ಇಡೀ ಜಿಲ್ಲೆಗೆ ಎಲ್ಲ ಒಂದು ಆಶಾದಾಯಕ ಇತ್ತು. ನಾವು ಎಲ್ಲರೂ ಒಂದು ಆಕ್ಷನ್ ಪ್ಲ್ಯಾನ್ ಮಾಡಿಕೊಟ್ಟಿದ್ದು. ಎಲ್ಲ MLA ಸೇರಿ ಮೀಟಿಂಗ್ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಡೆ ಕೊಟ್ಟಿದ್ದು. ಮತ್ತು ಮುಖ್ಯಮಂತ್ರಿಗಳು ಕೂಡ ಮೀಟ್ ಮಾಡಿ ಮಾತಾಡಿದ್ದು. ಈ ಸರಿ ಸೇರಿಸಿಲ್ಲ. ಮುಂದಿನ ಸರಿ ನೋಡೋಣ ಏನಾದ್ರು. ಅಲ್ಲ, ಆಶಾದಾಯಕವಾದಂಥ ಬಜೆಟ್ ಸರಿ ಬರುತ್ತೆ ಅಂತೇಳಿ ಇಡೀ ಬಂದಿಲ್ಲದೇ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಬಜೆಟ್ ಕೊಟ್ಟಿದ್ದಾರಲ್ಲ. ಅಲ್ಪಸಂಖ್ಯಾತರಿಗೆ, ಬಡವರಿಗೆ, OBC ವರ್ಗಕ್ಕೆ ಎಲ್ಲವೂ ಕೂಡ SC ST OBC ವರ್ಗಕ್ಕೆ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ. ಎಲ್ಲರಿಗೂ ವರ್ಗ ಯಾವ ಶೋಷಿತ ವರ್ಗ ಇದ್ವು ಎಲ್ಲವಕ್ಕೂ ಸಹಕಾರ ಇರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕಳೆದ ಸರಿ ಅಧಿವೇಶನದಲ್ಲಿ ಆಗಿರೋಂಥ ಒಂದಿಷ್ಟು ಜಾರಿಗೆ ಆಗಿದ್ದಾವೆ ಅಂತ ಬಜೆಟ್. ಈಗ ಹೋದ ಸರಿ ಬಜೆಟಲ್ಲಿ ಸೇರಿರ್ತಕ್ಕಂಥದ್ದು ಮಠಗನ ಪಳ್ಳಿ ಕೆಲಸ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಜೂನ್ ಅಷ್ಟೊತ್ತಿಗೆ ನಾವು ನೀರು ಬಿಡಬೇಕು ಆ ಕೆರೆಗೆ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಅದು ಕಂಪ್ಲೀಟ್ ಮಾಡಿದ್ವಿ. ಮತ್ತು ಬಿಕೆಗುಡ್ಡ ಪ್ರಾಜೆಕ್ಟ್ಗೆ 5 ಕೋಟಿ ರೂಪಾಯಿ ಕೊಡಿಸಿ ತಿರ್ಗಾ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನೆಕ್ಸ್ಟ್ ಇಯರ್ ಎಲ್ಲ ಕೆರೆಗಳಿಗೂ ನೀರು ಬಿಡಿಸ್ತಕ್ಕಂಥ